GTG ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ಹಾಸ್ಯದ ತುಣುಕುಗಳು ಕೂಡ ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ. ಇವತ್ತು ಕೂಡ ಒಂದು ಹಾಸ್ಯದ ತುಣುಕಿನೊಂದಿಗೆ ಬಂದಿದ್ದೇನೆ. ಅದರ ಶೀರ್ಷಿಕೆ ಓಯ್ ನಿಮ್ಮಲ್ಲಿ ಕಾಪಿಗೆ ಎಂತ ಮಾರಾಯರೆ ಅಂತ. ಶೀರ್ಷಿಕೆ ನೋಡಿ, ಎಂತ ಮಾರಾಯರೆ ಇವರಿಗೆ ಮಂಡೆ ಸಮ ಉಂಟಾ, ಕಾಪಿಗೆ ಎಂಥದ್ದು, ಕಾಪಿಗೆ ಕಾಪಿ ಹುಡಿ ಹಾಲು ಸಕ್ಕರೆ ಅಂತ ಕೇಳಬೇಡಿ. ಆ ಕಡೆ ಸಂಪಾಜಿ ಗೇಟಿಂದ ಆಚೆ ಹೋದರೆ ನಿಮಗೆ ಅಲ್ಲಿ ಬೆಳಗ್ಗೆ ಹೆಂಗಸರು ಅಥವಾ ಗಂಡಸರು ಮಾತನಾಡುವಾಗ ಮೊದಲು ಕೇಳುವ ಪ್ರಶ್ನೆ ಇದೆ, ಓಯ್ ನಿಮ್ಮಲ್ಲಿ ಕಾಪಿಗೆ ಎಂತ. ಹೀಗೆ ಹೇಳಿದರೆ ಕಾಫಿ ತಯಾರು ಮಾಡಲಿಕ್ಕೆ ಏನು ಅಂತಲ್ಲ, ಬೆಳಗಿನ ತಿಂಡಿಗೆ ಏನು ಅಂತ ಅರ್ಥ. ನನ್ನ ಫ್ರೆಂಡುಗಳ ಒಂದಷ್ಟು ಉಪನ್ಯಾಸಕರು ನಾವೆಲ್ಲರೂ ಕೂಡ ಟ್ರೈನಿಂಗಿಗೆ ಅಂತ ಮಂಗಳೂರು ಕಡೆ ಹೋದ್ವಿ. ಬೆಳಗಿನ ಜಾವ ನಾವು ಸುಳ್ಳೆಕ್ಕೆ ತಲುಪಿದ್ವಿ. ಅಲ್ಲೊಂದು ಹೋಟೆಲ್ ಇದೆ ಸಂತೃಪ್ತಿ ಅಂತ, ಅಲ್ಲಿ ಬೆಳಗಿನ ತಿಂಡಿಗೆ ಅಂತೇಳಿ ಹೋದ್ವಿ. ಅಲ್ಲಿ ನಾನು 1 ಪ್ಲೇಟ್ ಇಡ್ಲಿ ತಿಂದೆ. ಅಲ್ಲಿಗೆ ನನ್ನ ಹೊಟ್ಟೆ ಭರ್ತಿ ಆಯಿತು. ಆದರೆ ನನ್ನ ಉಪನ್ಯಾಸಕ ಮಿತ್ರರೊಬ್ಬರು ನನಗೆ ಹೇಳಿದರು, ಭಟ್ರೆ ನಂದು ಸ್ವಲ್ಪ ಡಬಲ್ ಎಂಜಿನ್ ಹೊಟ್ಟೆ, ಜೊತೆಗೆ ಹಳೆ ಮಿಷನು ಬಹಳ ಚೆನ್ನಾಗಿ ಎಳೆಯುತ್ತೆ ಅಂತ ಹೇಳಿದರು. 2 ಪ್ಲೇಟು ಇಡ್ಲಿ ವಡೆ ತಿಂದರು, ಜೊತೆಗೆ 1 ಪ್ಲೇಟ 2 ಪ್ಲೇಟ ಪೂರಿ ಸಾಗು ತಿಂದರು, 2 ಪ್ಲೇಟು ಉಪ್ಪಿಟ್ಟು ಕೇಸರಿ ಬಾತು ತಿಂದರು, ಕೊನೆಗೆ 2-3 ಟೀ ಕುಡಿದ್ರು, ತೇಗಿದ್ರು. ಸಂತೃಪ್ತಿ ಹೋಟೆಲಲ್ಲಿ ಸಂತೃಪ್ತಿಯಾಗಿ ತಿಂದರು. ಬಹುಶಃ ಇದನ್ನು ನೋಡಿ ನನಗೆ ಅನಿಸಿದ್ದು ಬ್ರೇಕ್ಫಾಸ್ಟ್ ಅಂತೇಳಿ ಇದಕ್ಕೆ ಹೇಳೋದು ಅಂತ. ಬಹಳ ಫಾಸ್ಟಾಗಿ ಬ್ರೇಕನ್ನು ಹಾಕ್ತಾ ಹೊಟ್ಟೆಗೆ ಸಾಧ್ಯ ಆದಷ್ಟು ಪ್ರಮಾಣದಲ್ಲಿ ತಿಂಡಿಯನ್ನು ಸೇರಿಸುವುದೇ ಬ್ರೇಕ್ಫಾಸ್ಟ್ ಇರ್ಬೋದೇನೋ ಅಂತ. ಇನ್ನೊಂದು ಸಾರಿ ನಾನೊಮ್ಮೆ ಸ್ಕ್ವಾಡ್ ಡ್ಯೂಟಿಗೆ ಅಂತೇಳಿ ಹೋಗಿದ್ದೆ. ಅಷ್ಟು ಹೊತ್ತಿಗೆ ಬೆಳಗಿನ ಹೊತ್ತು ಒಮ್ಮೆ 2-3 ಇಡ್ಲಿ ತಿಂದು ಹೋದೆ. ನನ್ನ ಜೊತೆಗಿದ್ದ ಇನ್ನೊಬ್ಬರು ಉಪನ್ಯಾಸಕರು, ಅವರು ಆಜಾನುಬಾಹು, ನನ್ನನ್ನು ಕೇಳಿದರು, ಭಟ್ರೆ ಬೆಳಗಿನ ತಿಂಡಿ ಏನು ತಿಂದ್ರಿ ಅಂತ. 2 ಇಡ್ಲಿ ತಿಂದೆ ಅಂತ ಹೇಳಿದೆ. ಅವರು ಎಂಥದ್ದು ಅಂತ ನಗಾಡಿದ್ರು. ಅದನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಇದನ್ನು ನಗಾಡುವಂಥದ್ದು ಏನಿದೆ ಅಂತ ಕೇಳಿದೆ. 2 ಇಡ್ಲಿ ತಿಂದಿದ್ರು ಆಗದು ಅಂದರು. ಹೋಗ್ಲಿ ಬಿಡಿ, ನೀವಾದರೆ ಎಷ್ಟು ತಿಂತಿದ್ರಿ ಅಂತ ಕೇಳಿದೆ. 25 ಅಂತ ಹೇಳಿದರು. ಈಗ ಆಶ್ಚರ್ಯ ಆಗುವ ಸರದಿ ನಂದಾಗಿತ್ತು. ಇನ್ನೊಂದು ಸಾರಿ ನಮ್ಮ ಶಾಲಾ ಮಕ್ಕಳನ್ನು ಟೂರ್ ಕರ್ಕೊಂಡು ಹೋಗಿದ್ದೆ. ಒಂದು ಕಡೆಯಲ್ಲೋ ಬೆಳಗಿನ ತಿಂಡಿಯ ವ್ಯವಸ್ಥೆ ಆಯಿತು ಹೋಟೆಲ್ನಲ್ಲಿ. ತಿಂಡಿ ಆದ ಮೇಲೆ ಬಿಲ್ ಕೊಡಲಿಕ್ಕೆ ಅಂತ ಹೋದಾಗ ಹೋಟೆಲ್ ಯಜಮಾನ ಹೇಳ್ದ, ಮಾಸ್ಟ್ರೇ ನಿಮ್ಮ ಮಕ್ಕಳದ್ದು ತಿಂಡಿಗೆ ಒಬ್ಬೊಬ್ಬರದಕ್ಕೆ 1 ಪ್ಲೇಟಿಗೆ 10 ರೂಪಾಯಿ ಕೊಡಿ, ಆದರೆ ನಿಮ್ಮ ಮೆಟಡೋರ್ನ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ತಿಂದಿದ್ದಾರಲ್ಲ ಅದಕ್ಕೆ 50 ರೂಪಾಯಿ ಕೊಡಿ ಅಂತ ಹೇಳಿದರು. ಯಾಕೆ ಸ್ವಾಮಿ ಅಂತ ಕೇಳಿದೆ. ಅವ್ರು ಹೇಳಿದರು, ಭಟ್ರೆ ನಿಮಗೆ ಗೊತ್ತುಂಟಾ, ನಿಮ್ಮ ಡ್ರೈವರು ಮತ್ತು ಕಂಡಕ್ಟ್ರು 25 ಇಡ್ಲಿ ಮತ್ತು 5 ಕಾಫಿ ಕುಡಿದಿದ್ದಾರೆ ಅಂತ. ಆಯಿತು ಮಾರಾಯರೆ ಅಂತೇಳಿ ಕೊಟ್ಟೆ, ಯಾಕೆಂದರೆ ನಮ್ಮನ್ನು ಕರ್ಕೊಂಡು ಹೋಗುವ ಸಾರಥಿಗಳು ಅವರೇ ಅಲ್ವೇ. ಇನ್ನೊಂದು ಸಾರಿ ವಿಟ್ಲದಲ್ಲಿ ಒಂದು ಮದುವೆಗೆ ಛತ್ರಕ್ಕೆ ಹೋಗಿದ್ದೆ. ಅಲ್ಲಿ ಮುಹೂರ್ತ 8-8:15 ಇತ್ತು. ನಮ್ಮ ಕಡೆ ಎಲ್ಲ ಗೊತ್ತುಂಟಲ್ಲ, ಬೆಳಗ್ಗೆ ಮುಹೂರ್ತ ಬೇಗ ಆಯಿತು ಅಂತ ಹೇಳಿದ್ರೆ ಬೆಳಗಿನ ತಿಂಡಿ ಕಾಫಿಯು ಕೂಡ ಬೇಗ ಆಗುತ್ತೆ. 6-6:30 ಟಿಫಿನ್ ರೆಡಿ ಇತ್ತು. ಆಗೆಲ್ಲ ಬರೀ ಅವಲಕ್ಕಿ ಉಪ್ಪಿಟ್ಟು, ಚೆನ್ನಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ಬಹಳ ಚೆನ್ನಾಗಿ ತಿಂದ್ವಿ. ನಾನು ತಿಂತಾ ಇರುವಾಗ ನಮ್ಮೊಟ್ಟಿಗೆ ಒಬ್ಬ ಯಾರೋ ಬೆಂಗಳೂರಿನ ಹುಡುಗ ಅಂತ ಯುವಕ, ಅವನು ನೋಡ್ತಾ ಇದ್ದ. ತಿಂಡಿ ಆದಮೇಲೆ ಅವನು ಕೇಳ್ದ, ಏನು ಸಾರ್ ಬೆಳಿಗ್ಗೆ ಈ ದಕ್ಷಿಣ ಕನ್ನಡದ ಜನಗಳೆಲ್ಲ ಕೆಜಿ ಉಪ್ಪಿಟ್ಟು ಅವಲಕ್ಕಿ ಖಾಲಿ ಮಾಡಿಬಿಟ್ರಲ್ಲ ಅಂತ. ನಾನು ಕೇಳಿದೆ, ಅಯ್ಯ ಮಹಾರಾಯ ನೀವದೇನು ಮಾಡ್ತಿದ್ರಿ ಅಂತ. ಅವನು ಹೇಳ್ದ, ಸರ್ ನಮಗೆ ಬೆಂಗಳೂರಿನವರಿಗೆ ಬೆಳಗ್ಗೆ ಎಚ್ಚರಾಗೋದೇ 10 ಗಂಟೆಗೆ, ಇನ್ನು ನಾವು 8 ಗಂಟೆಗೆ 6 ಗಂಟೆಗೆಲ್ಲ ತಿನ್ನೋದೆಲ್ಲಿ ಬಂತು ಸರ್, ನಾವು ಬೆಳಗಿನ ತಿಂಡಿ ಆಗುವಾಗ 11 ಗಂಟೆ ಆಗುತ್ತೆ ಅಂದ. ಹೌದಾ ಅಂದ. ಈ ಜಾತಿ ಭೇದವಿಲ್ಲದೆ, ಲಿಂಗ ಭೇದ ಇಲ್ಲದೆ, ಮುದುಕರಿಂದ ಯುವಕರು ಹಾಗೂ ಮಕ್ಕಳವರೆಗೂ ಕೂಡ ಮಾಡಬಹುದಾದ ಏಕೈಕ ಬೆಳಗಿನ ಒಂದು ತಿಂಡಿ ಇದ್ರೆ ಬಹುಶಃ ಅದು ಉಪ್ಪಿಟ್ಟು ಅಂತ ಅನ್ನಿಸ್ತದೆ. ಈ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಅಂತ ಯಾಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಉಪ್ಪು ಹಿಟ್ಟು ಅಂದರೆ ಉಪ್ಪು ಹಾಕಿದ್ದು ಅಂತನೋ ಅಥವಾ ಉಪ್ಪಾದ ಹಿಟ್ಟು ಅಂತನೋ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಇದಕ್ಕೆ ಉತ್ತರ ವೆಂಕಟ ಸುಬ್ಬಯ್ಯನವರನ್ನೋ ಅಥವಾ ಇನ್ಯಾರಾದರೂ ಕನ್ನಡ ಪಂಡಿತರನ್ನೋ ಕೇಳಬೇಕು. ಆದರೆ ಉಪ್ಪಿಟ್ಟಿಗೆ ಕಾಂಕ್ರೀಟ್ ಮಿಕ್ಸ್ಚರ್ ಅಂತಲೂ ಕರೀತಾರೆ, ಗೊಬ್ಬರ ಅಂತಲೂ ಕರೀತಾರೆ. ಗೊಬ್ಬರ ಅಂದರೆ ಬಹುಶಃ ಅದರಲ್ಲಿ ಏನೇನೋ ಹಾಳು ಮುಳುಗಳನ್ನು ಹಾಕಿರ್ತಾರೆ.
ಇನ್ನು ಕಾಂಕ್ರೀಟ್ ಮಿಕ್ಸ್ಚರ್ ಅಂದರೆ ನಿಮಗೆಲ್ಲ ಗೊತ್ತು. ಅದನ್ನು ಹೊಟ್ಟೆಗೆ ಹಾಕಿದರೆ ಸುಮಾರು ಹೊತ್ತಿನವರೆಗೆ ಅದು ಕಾಂಕ್ರೀಟ್ ಥರನೇ ಗಟ್ಟಿಯಾಗಿರುತ್ತೆ. ಅದು ಹೊಟ್ಟೆಯೊಳಗೆ ಸೆಟ್ ಆಗಬೇಕು ಅಂತ ಹೇಳಿದರೆ ಸಿಮೆಂಟಿಗೆ ನೀರು ಬೆರೆಸಿದ ಹಾಗೆ ಇಲ್ಲಿ ಉಪ್ಪಿಟ್ಟಿಗೆ 1-2-3 ಗ್ಲಾಸ್ ಕಾಫಿಯನ್ನು ಕೂಡ ನಾವು ನಮ್ಮ ಜಠರಕ್ಕೆ ಹುಯ್ಯಬೇಕಾಗುತ್ತೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಉಪ್ಪಿಟ್ಟಿಗೆ ಸಜ್ಜಿಗೆ ಅಂತ ಕರೀತಾರೆ. ಮೈಸೂರು ಬೆಂಗಳೂರು ಕಡೆ ಹೋದರೆ ಅದನ್ನೇ ಉಪ್ಪಿಟ್ಟು ಅಂತ ಕರೀತಾರೆ. ಇದಕ್ಕೆ ವ್ಯತ್ಯಾಸ ಉಂಟು. ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡದ ಸಜ್ಜಿಗೆ ಅಂತ ಹೇಳಿದರೆ ಈ ಮದುಮಗಳನ್ನು ಶೃಂಗಾರ ಮಾಡದೆ ಹಾಗೆ ತಂದು ನಿಲ್ಲಿಸ್ತಾರಲ್ಲ, ಒಂದು ಬೊಟ್ಟ, ಒಂದಷ್ಟು ಜಡೆಗೆ ಒಂದಷ್ಟು ಹೂವನ್ನು ಮುಡಿಸಿ ಹಾಗೆ. ಅಂದರೆ ದಕ್ಷಿಣ ಕನ್ನಡದ ಸಜ್ಜಿಗೆಯಲ್ಲಿ ನೀವು ಹುಡುಕಿದ್ರೂ ಕೂಡ ಸಿಗುವಂಥದ್ದು 4 ಸಾಸಿವೆ ಕಾಳು, 1-2 ಹಸಿಮೆಣಸು, 1-2 ಬೇವಿನ ಸೊಪ್ಪು, ಬಹುಶಃ ಒಂದಿಷ್ಟು ಹಿಡಿ ತೆಂಗಿನಕಾಯಿ ಅಷ್ಟೇ. ಆದರೆ ಈ ಮೈಸೂರು ಕಡೆಯ ಉಪ್ಪಿಟ್ಟು ಅಂತ ಹೇಳಿದರೆ ಅದು ಬ್ಯೂಟಿ ಪಾರ್ಲರ್ನ ಪ್ರಸಿದ್ಧವಾದ ಬ್ಯೂಟಿಷಿಯನ್ಗಳು ಅಡಿಯಿಂದ ಮುಡಿಯವರೆಗೆ ಶೃಂಗಾರ ಮಾಡಿ ಬೇಕಾದಷ್ಟು ಬಣ್ಣವನ್ನು ಮೆತ್ತಿ ಮಂಟಪಕ್ಕೆ ವಧುವನ್ನು ಕರೆದು ತಂದು ಬಿಟ್ಟ ಹಾಗೆ. ಆ ಉಪ್ಪಿಟ್ಟಿನಲ್ಲಿ ಎಲ್ಲ ವಸ್ತುಗಳು ಇರುತ್ತವೆ. ಸಾಸಿವೆ, ಮೆಣಸಿನಕಾಯಿ, ತರಕಾರಿ, ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇವಿನ ಸೊಪ್ಪು ಇತ್ಯಾದಿಗಳೆಲ್ಲ ಇದ್ದು ಅದು ಅತ್ಯಂತ ಸುಂದರವಾಗಿ ರುಚಿಯಾಗಿರುತ್ತೆ. ಇದೇ ವ್ಯತ್ಯಾಸ ಸಜ್ಜಿಗೆಗೆ ಮತ್ತು ಉಪ್ಪಿಟ್ಟಿಗೆ. ಇನ್ನು ಈ ದಕ್ಷಿಣ ಕನ್ನಡ ಸೈಡ್ನಲ್ಲೆಲ್ಲ ಬೆಳಗಿನ ತಿಂಡಿ ಅಂತ ಹೇಳಿದರೆ ಸ್ವಲ್ಪ ಮೊದಲೇ, ಈಗಲ್ಲ, ಏನೇ ಇದ್ರೂ ಅವಲಕ್ಕಿ, ಉಪ್ಪಿಟ್ಟು ಅಥವಾ ಸಜ್ಜಿಗೆ ಬಜ್ಜಿಲ್ಲ ಅಂತ ಕರೀತೇವೆ. ಇನ್ನು ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂತ ಹೇಳಿದರೆ ಬೆಳಗಿನ ತಿಂಡಿ ಅಂತ ಹೇಳಿದರೆ ಎಲ್ಲವೂ ಕೂಡ ಅನ್ನದ ಐಟಮ್ಗಳೇ. ಚಿತ್ರಾನ್ನ, ಮೊಸರನ್ನ, ಬಿಸಿಬೇಳೆ ಬಾತು, ಪಲಾವು, ವಾಂಗಿಬಾತು ಎಲ್ಲವೂ ಕೂಡ ಬೇರೆ ಬೇರೆ ಬಣ್ಣದ ರೈಸ್ ಐಟಮ್ಗಳು. ಇದನ್ನು ನೋಡಿದಾಗ ನನಗೆ ಭಾರತದ ಒಂದು ಧಾರ್ಮಿಕವಾದಂತಹ ಒಂದು ಮಾತು ನೆನಪಿಗೆ ಬರುತ್ತದೆ. ಅದೇನು ಅಂತ ಹೇಳಿದ್ರೆ, ದೇವನೊಬ್ಬ ನಾಮ ಹಲವು ಅಂತೇಳಿ. ಇದು ಕೂಡ ಹಾಗೆ. ಇನ್ನು ನಮ್ಮ ಕಡೆ ಎಲ್ಲ ಕಾಫಿಗೆ ಬನ್ನಿ ಅಂತ ಬೆಳಗ್ಗೆ ಯಾರಾದ್ರೂ ಕರೆದ್ರೆ ಅರ್ಥ ತಿಂಡಿಗೆ ಬನ್ನಿ ಅಂತ. ಅಲ್ಲಿ ತಿಂಡಿ ಮತ್ತೆ ಕಾಫಿ ಎರಡು ಒಂದನ್ನು ಒಂದು ಬಿಟ್ಟಿಲ್ಲ, ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಇನ್ನು ಈ ಕಾಫಿ ಎನ್ನುವಂಥ ಶಬ್ದ ಇದೆಯಲ್ಲ, ಇದು ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ, ಮತ್ತೆ ಪ್ರದೇಶಕ್ಕನುಸಾರವಾಗಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ನೀವು ಕೊಡಗು ಜಿಲ್ಲೆಯಲ್ಲಿ ಕಾಫಿ ಅಂತ ಹೇಳಿದ್ರೆ ಅರ್ಥ ಅದು ನೀರಿಗೆ ಪರ್ಯಾಯ ಪದ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಒಂದು 25 ವರ್ಷದ ಹಿಂದೆ ಕೊಡಗಿನ ಒಂದು ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದೆ. ಅಲ್ಲಿ ನಾನು ಬಾಯಾರಿಕೆ ಆದಾಗ ಹೋಗಿ ಹಂಡೆಯಿಂದ ನೀರನ್ನು ಎತ್ತಿ ಕುಡಿಯುವಾಗ ಆ ಮನೆಯ ಯಜಮಾನರಿಗೆ ಬಹಳ ಬೇಸರವಾಗೋದು. ಏನು ಭಟ್ರೆ, ಆ ಬಾಯಾರಿಕೆ ಆದರೆ ಹೋಗಿ ಕಾಫಿ ಕುಡಿಯುವುದಲ್ವಾ, ನೀರು ಕುಡಿತೀರಲ್ಲ ಅಂತ. ನಾನು ಮತ್ತೆ ನೋಡಿದೆ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಂಡೆಯಲ್ಲಿ ಕಾಫಿಯನ್ನು, ಬೆಲ್ಲದ ಕಾಫಿಯನ್ನು ಕಾಯಿಸಿ ಇಡ್ತಾರೆ. ಬಾಯಾರಿಕೆ ಆದಾಗ ಮನೆ ಮಂದಿ ಎಲ್ಲರೂ ಕೂಡ ಹೋಗಿ ಅದನ್ನೇ ತೋಡಿ ತೋಡಿ ಕುಡಿಯುವುದು. ನಾನು ನೀರು ಕುಡಿದು ನೋಡಿ ಅವರಿಗೆ ಬೇಜಾರಾಗಲಿಕ್ಕೆ ಶುರು ಆಗ್ತಿತ್ತು. ನನ್ನ ಇನ್ನೊಬ್ಬರು ಮಿತ್ರರು ನನ್ನನ್ನು ತಮಾಷೆ ಕರೆಯುವುದುಂಟು, ಮಾಸ್ಟ್ರೇ ಬನ್ನಿ ಚಹಾ ಕುಡಿದು ಸ್ವಲ್ಪ ಆರೋಗ್ಯ ಹಾಳು ಮಾಡಿಕೊಳ್ಳೋಣ ಬರ್ತೀರಾ ಅಂತ ಕರೀತಾರೆ. ಒಮ್ಮೊಮ್ಮೆ ಆರೋಗ್ಯ ಹಾಳು ಮಾಡಿಕೊಳ್ಳಲಿಕ್ಕೆ ನಾನು ಕೂಡ ಹೋಗ್ತೀನಿ. ಇನ್ನು ಕೆಲವರಿದ್ದಾರೆ, ಈ ಹಾಲು ಹಾಕಿ ಟೀ ಕುಡಿದ್ರೆ ಹೊಟ್ಟೆ ನೋವಾಗ್ತದೆ ಅಂತೇಳಿ ಅಂತಾರೆ. ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಾನು ಅಂದ್ಕೊಂಡಿರೋದು, ಈ ರೇಷನ್ ಅಕ್ಕಿ ತಿಂದು ಅಭ್ಯಾಸ ಆದವರು ಅಕಸ್ಮಾತ್ ಆಗಿ ಬಿಟಿ ರೈಸ್ ತಿಂದಾಗ ಹೊಟ್ಟೆ ನೋವು ಬರ್ತದಲ್ಲ, ಹಾಗೆ ಇರಬಹುದೇನೋ ಅಂತೇಳಿ. ಇನ್ನೊಂದು ಮಾತು ಕೆಲವರು ಹೇಳಿದಾಗ ನನಗೆ ನಗು ಬರ್ತದೆ. ಟೀ ಅಥವಾ ಕಾಫಿ ಕುಡಿದ್ರೆ ನನಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಸಾಯಂಕಾಲದ ಕಾಫಿ ಟೀ ಅಂತ ಹೇಳಿದ್ರೆ ದೊಡ್ಡ ಮಗ್ಗಿನಲ್ಲಿ ಮಾಡಿಡ್ತಿದ್ರು. ಈಗ ಗ್ಲಾಸಿನ ಹಾಗೆ ಅಲ್ಲ. ಅದನ್ನು ಕುಡಿದು ನಾವು ಒಂದಷ್ಟು ಉಳಿತಿತ್ತದಲ್ಲಿ, ಬಹುಶಃ ಒಂದು ಕಾಲು ಪಾಟೆ ಅರ್ಧ ಪಾಟೆಯನ್ನು ಉಳಿತಾ ಇತ್ತು. ರಾತ್ರಿ ಊಟ ಎಲ್ಲ ಆದ ಮೇಲೆ ನನ್ನ ಅಪ್ಪ ಅಥವಾ ಅಮ್ಮ ನನ್ನ ಹತ್ರ ಕರಿತಿದ್ರು, ಹೋಗಪ್ಪ ಅಲ್ಲಿ ಉಳಿದ ಟೀ ಎಲ್ಲ ತಗೊಂಬ ಅಂತೇಳಿ. ಅದು ಹಾಸಿಗೆ ಮೇಲೆ ಕುಳಿತುಕೊಂಡೇ ಉಳಿದ ಟೀಯೋ ಕಾಫಿಯನ್ನು ಅವರು 2-3 ಲೋಟ ಕುಡಿದು ಆಮೇಲೆ ಮಲಗಿ ಅರ್ಧ ಗಂಟೆಯಲ್ಲಿಯೇ ಬಹಳ ದೊಡ್ಡದಾಗಿ ಗೊರಕೆ ಹೊಡಿತಾ ಇದ್ರು. ಯಾರಾದರೂ ಟೀ ಕುಡಿದ್ರೆ ನನಗೆ ನಿದ್ದೆ ಬರಲ್ಲ ಅಂತ ಹೇಳಿದರೆ ನನಗೆ ಈ ಒಂದು ಘಟನೆ ನೆನಪಾಗುತ್ತೆ. ಇನ್ನು ನಾವು ಟೂರ್ ಹೋದಾಗ ಎಲ್ಲ 3 ಸ್ಟಾರ್ ಹೋಟೆಲ್ಗೆ ಹೋಗ್ತೀವಿ. ಈ 3 ಸ್ಟಾರ್ ಹೋಟೆಲಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು 10-15 ಐಟಮ್ ಕೊಡ್ತಾರೆ. ಕುಡಿಲಿಕ್ಕೂ ಕೂಡ ಅಷ್ಟೇ, ಕಾಫಿಯಿಂದ ಹಿಡಿದು ಒಂದು 5-6 ಪಾನೀಯಗಳಿರುತ್ತವೆ. ಆಗ ನನ್ನ ಮನಸ್ಸಿಗೆ ಬರುವಂಥ ಆಲೋಚನೆ ಏನು ಅಂತ ಹೇಳಿದ್ರೆ, ಬಹುಶಃ ಭಗವಂತ ಒಂಟೆಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿ ಆಹಾರ ಅಥವಾ ಪಾನೀಯ ಸಿಕ್ಕಿದ್ರೂ ಕೂಡ ಅದನ್ನು ಸಾಕಷ್ಟು ಕುಡಿದು ತನ್ನ ಹೊಟ್ಟೆಯಲ್ಲಿ ಕೊಬ್ಬಾಗಿ ಪರಿವರ್ತಿಸಿಕೊಂಡು ಡುಬ್ಬದಲ್ಲಿ ಶೇಖರಣೆ ಮಾಡಿಕೊಳ್ಳುತ್ತೆ. ಆಹಾರ ಸಿಕ್ಕದೇ ಇರುವಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುತ್ತೆ.
ಬಹುಶಃ ಭಗವಂತ ನಮಗೂ ಕೂಡ ಇಂಥ ಒಂದು ಸಿಸ್ಟಮ್ ಕೊಟ್ಟಿದ್ರೆ 3 ಸ್ಟಾರ್ ಹೋಟೆಲಲ್ಲಿ ಇಷ್ಟೆಲ್ಲ ಟಿಫಿನ್ ಕೊಟ್ಟಾಗ ನಾವು ಒಂದಷ್ಟು 10-15 ದಿನಕ್ಕೆ ಆಗುವಷ್ಟು ಶೇಖರಿಸಿಕೊಳ್ಬಹುದಿತ್ತಲ್ಲ ಅನ್ನುವಂಥ ಒಂದು ಆಸೆ ನನ್ನ ಮನಸ್ಸಲ್ಲಿ ಕಾಡುತ್ತೆ. ನಮಸ್ಕಾರ.